ಮೊಟ್ಟ ಮೊದಲಿಗೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರಗಳು. ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಮೊಟ್ಟ ಮೊದಲಿಗೆ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಕೊಯ್ನೂರು ಗ್ರಾಮಸ್ಥರು, ಶ್ರೀನಿವಾಸ್ ಪಾಟೀಲ್ ಅವರು ಎಕ್ಸ್-ಡೆಪ್ಯೂಟಿ ಮೆಂಬರ್, ನಮ್ಮ ಸೂರ್ಯಕಾಂತ್ ಬಾಬು PLD ಡೈರೆಕ್ಟರ್, ಹೀಗೆ ಎಲ್ಲ ನಮ್ದು ವಸಂತರಾವ್ ಪಾಟೀಲ್ ಇರ್ಬೋದು. ಟೋಟಲಿ ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ, ಒಂದು 4-5 ದಿವಸಗಳ ಹಿಂದೆ ನಮ್ಮ ಕೊಯ್ನೂರಿನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಆನಂದ್ ಪಾಟೀಲ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಆ ಪ್ರೆಸ್ ಮೀಟ್ ಅಲ್ಲಿ ಶಾಸಕರ ಬಗ್ಗೆ ಬಹಳ ಹಗೂರವಾಗಿ ಮಾತಾಡಿದ್ರು. ಏನ್ ಹಗುರವಾಗಿ ಅಂದ್ರ, ಅಬೆ ತುಬೆ ತುಮರ ಪಾಸ್ ದಮ್ ಐಕ್ಯ, ಇಂಥ ಕನಿಷ್ಠ ಪದಗಳನ್ನು ಯೂಸ್ ಮಾಡಿದ್ರು. ಅದ್ರ ಸಲುವಾಗಿ ಇವತ್ತು ನಾವೆಲ್ಲ ಕೊಯ್ನೂರು ಗ್ರಾಮಸ್ಥರು ಆ ಒಂದು ವಿಷಯವಾಗಿ ನಾವು ಇವತ್ತು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ವಿ. ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆನಂದ್ ಪಾಟೀಲ್ ಅವರು ಏನೋ ಮಾತು ಹೇಳಿರಂದ್ರ, MLA ಅವರೀಗ ಅದೇ MLA ನೀನು 10 ವರ್ಷದ ಹಿಂದೆ ರಾಜನೀತಿಗೆ ಬಂದು ಕೇವಲ 10 ವರ್ಷ ಆಯಿತು, ಅದಕ್ಕಿಂತ ಮುಂಚೆ ನೀವೊಬ್ಬ ಟೀಚರ್ ಇದ್ದಂತ ಹೇಳಿದ್ರು. ನಾ ಆನಂದ್ ಪಾಟೀಲ್ ಒಂದು ಕ್ವಶನ್ ಮಾಡೋಕೆ ಇಷ್ಟಪಡ್ತೀನಿ. ನೀನು ZP ಮೆಂಬರ್ ಆಗಿ ಎಷ್ಟು ದಿವಸ ಆಯ್ತಪ್ಪ? 2016ದಾಗ ನೀನು ZP ಮೆಂಬರ್ ಆಗಿ, ಅಂದ್ರೆ ಎಷ್ಟು ವರ್ಷ ಆಯ್ತು? 9 ವರ್ಷ ಆಯ್ತು. 9 ವರ್ಷಕ್ಕಿಂತ ಮುಂಚೆ ನೀ ಏನು ಮಾಡ್ತಿದ್ದಿ? ನಿನ್ನ ಇತಿಹಾಸ ಏನಿತ್ತು? 9 ವರ್ಷಕ್ಕಿಂತ ಮುಂಚೆ ನೀ ಏನ್ ಮಾಡ್ತಿದ್ದಿ? ಮಾಹಿತಿ ಹಕ್ಕದಾಗ ಆಫೀಸ್ ಲೆಟರ್ ಕೊಡ್ತೀನಿ. ಲೆಟರ್ ಕೊಟ್ಟಿ ಅವ್ರ ಬಂದು ರೊಕ್ಕ ವಸೂಲಿ ಮಾಡ್ತೀವಿ. ನಮಗ ಬಹಳಷ್ಟು ಫೋನ್ ಹೊಂಟಿವು, ಸುತ್ತ ಹಳ್ಳಿದಂದು ಅಲ್ಲೇ ವಿಕೆ ಸಲಗರದ ಅಲ್ಲಿ ಎಲ್ಲ ಫೋನ್ ಹೊಂಟಿವಿ. ನಮಗ ಏನು ಇವ ಮೊದಲು ZP ಮೆಂಬರ್ ಆಗತಕ್ಕ ಮೊದಲು ನಮ್ಮೂರಾಗೆ ಇಸ್ಪಟ್ ಆಡ್ಕೋತ ಕೂಡ್ತೀನು. ಇವಾಗ ಈಡ್ ಶಾಣೆ ಯಾವಾಗಾದ್ರು ದೊಡ್ಡ ಮಾತು ಹೇಳ್ತಾನೆ, ಹೋಗಿ ಕಲ್ಯಾಣದಾಗ ಸಲಗರದಾಗೆ ಹೋಗಿ ಇಸ್ಪಟ್ ಆಡ್ಕೋತ ಕೂಡ್ತೀನಿ. ಬೇಕಿರ್ಬೇಕು ರಾತ್ರಿ ಪಾರ್ಟಿ ಮಾಡ್ತೀನಿ. ನೀ MLA ಅವರಿಗೆ ಹೇಗೆ ಚಂದ ಮಾತು? ನಿನ್ನ ಬಲಿ ಅಂತ ಹಾಕತ್ತದಪ್ಪ, ನಿನ್ನ ಬಲಿ ಏನೋ ಧೈರ್ಯ ಅದ? ಏನು ಯೋಗ್ಯತೆ ನಿನ್ನ ಬಲಿ? ನೀ ಮಾಹಿತಿ ಹಾಕಿದಾಗ ರೊಕ್ಕ ವಸೂಲಿ ಮಾಡ್ಕೊಂಡವನಿ. ಒಂದು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪಾ ಅಂದ್ರ, ಅಟ್ರದಾಗ ಒಬ್ಬರು ಉದ್ಯೋಗ ಖಾತ್ರಿದಾಗ ಬಾವಿ ಹುಡ್ಕೊಂಡಿರು. ಹೊಂದಾಗ ಉದ್ಯೋಗ ಖಾತ್ರಿದಾಗ ಬಾವಿಗಳು ಬರ್ತಾವ. ಅವ್ರು ಅಟ್ರದವ್ರು ಪ್ರಾಪರ, ಅವ್ರು ಬಾವಿ ಹುಡ್ಕೊಂಡಾರ. ಅದು ಏನಾಗ್ಯದ ಅಂದ್ರ, ಅಟ್ರದಾಗ ಆಲ್ಮೋಸ್ಟ್ ಆಲ್ ಎಲ್ಲಾ ಜಮೀನುಗಳು ಅಂದ್ರೆ ಆಳಂದ ತಾಲೂಕದಾಗ ಬರ್ತಾವ. ಪ್ರಾಪರ್ ಊರ ಅಟ್ಟೂರ, ಬಟ್ ಅವ್ರ ಜಮೀನು ಆಳಂದ ತಾಲೂಕ. ಮಾಹಿತಿ ಹಾಕಿದಾಗ ಅಪ್ಲೈ ಮಾಡ್ಬೋದು. ಏನಂತ, ಇವರು ಆಳಂದ ತಾಲೂಕದ ಜಮೀನದಾಗ ಬಸವ ಕಲ್ಯಾಣ ತಾಲೂಕಿನ ಫಂಡ್ ಹ್ಯಾಂಗ್ ಹೋಯ್ತು ಮಾಹಿತಿ ಹಾಕಿದಾಗ ಅಪ್ಲೈ ಮಾಡಿದ್ರು ನೀವು ಆನಂದ್ ಪಾಟೀಲ್. ಅವಾಗ ಏನಾಯ್ತು, ಅವ್ರ ಬಂದು 4 ಲಕ್ಷ ರೂಪಾಯಿ ತಗೊಂಡು ಅದು ಕೇಸ್ ಅಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಬಾ ನೀನು ಬಂದಿದ್ರು ಬಾ, ಓಪನ್ ಚಾಲೆಂಜ್ ಹಾಕ್ತೀನಿ, ನನಗೆ 4 ಲಕ್ಷ ಕೊಡಿಲಕ್ಕ. ನೀವೇನೀಗ ನಿರ್ಮಿತಿ ಕೇಂದ್ರ ಕಳಪೆ ಕಾಮಗಾರಿ ಬ್ರಿಡ್ಜ್ ಬಲ್ ಹೋಗಿ ನಿಂದಿರ್ಲತ್ತಿದಲ್ಲ, ಕಳಪೆ ಕಡೆ ಆ ನಿರ್ಮಿತಿ ಕೇಂದ್ರದವ್ರ ಬಳಿ ಒಂದು ತಿಂಗಳು ಹಿಂದೆ 2 लाख ರೂಪಾಯಿ ತಗೊಂಡ. 2 लाख ರೂಪಾಯಿ ಇದು ಸುಳ್ಳಿತ್ತು. ನಿನಗೆ ಓಪನ್ ಚಾಲೆಂಜ್ ಮಾಡ್ತೀನಿ. ನಾವೆಲ್ಲ ನೆನೆದ ಯಾರೀಗ? ಜಿಂದಾಶಾ ಮಂದರ್ ದರ್ಗಾ ಪಾಳ. ನಾವು ಸುತ್ತೊಡಿದವ್ರು ಕೊಯ್ನೂರದವರು, ಅದು ಒಂದೇ ದೇವರಿಗೆ ನೆನಿತೇವು. ನಾ ಅದ್ರಿಗೆ ಆ ದೇವರಿಗೆ ನೆನಿತೀನಿ. ನಿನ್ನ ಬಲ ತಾಕತ್ ಇತ್ತಂದ್ರ, ನಿನ್ನ ಬಲ ದಮ್ ಇತ್ತಂದ್ರ, ನಿನ್ನ ತಲೆ ಮೇಲೆ ನೀರು ಹಾಕೊಂಡ ಗುಡಿಗೆ ಬಾ, ನಾನು ನೀರು ಹಾಕೊಂಡು ಗುಡಿಗೆ ಬರ್ತೀನಿ. ನಾ 2 लाख ರೂಪಾಯಿ ತಗೊಂಡಿಲ್ಲ. ಕೊಯ್ನೂರದ ಸಮುದಾಯ ಭವನ ಇತ್ತು, KNL ನೀರಾವರಿ 2.5 ಕರೋಡ್ ರೂಪಾಯಿ ಸಮುದಾಯ ಭವನ ಇತ್ತು, ರೈತ ಸಭಾಭವನ. ಅವನ್ ಬಂದು ಎಷ್ಟು ರೊಕ್ಕ ತಗೊಂಡಿ? ಆ ಕಾಂಟ್ರಾಕ್ಟರ್ ಬಂದು ಎಷ್ಟು ರೊಕ್ಕ ತಗೊಂಡಿ? ಅವ್ನು ಬಂದು ರೊಕ್ಕ ತಗೊಂಡಿಲ್ಲ ಅಂತೇಳಿ ಹಾನಿ ಮಾಡ್ಬಾ. MLA ತೇರ ಪಾಸ್ ದಮ್ ಐಕ್ಯ ಅಲ್ಲತ್ತಿದಲ್ಲ, ನೀನು ಬರ ದಮ್ಮೆ ಇತ್ತು. ಈ ಖಾಸ್ ನೀ ಮನುಷ್ಯನೇ ಇದ್ದಿ. ಬಾ ನೀನು ನಾಳೆಗೆ ಪಾರ್ಕ್ ಬಾ, ಡೇಟ್ ನೀ ಫಿಕ್ಸ್ ಮಾಡಿ ನೀ ಡೇಟ್ ಬರ್ತೀವಿ ನಾವಲ್ಲಿ. ಟೈಮಿಂಗ್ ನೀ ಫಿಕ್ಸ್ ಮಾಡು, ಡೇಟ್ ನೀ ಫಿಕ್ಸ್ ಮಾಡು. ಇಲ್ಲ ನಿನ್ನ ಮದರ್ಸಾಗ ಮೇಲೆ ಭಕ್ತಿ ಇಲ್ಲಲ್ಲ, ಅದು ಮುಸ್ಲಿಂ ದೇವರದ, ನಿನ್ನ ಭಕ್ತಿ ಇಲ್ಲಲ್ಲ, ನೀ ಯಾವ ದೇವ್ರಿಗೆ ಹೇಳ್ತೀಪ ಅಲ್ಲೇ ಬರ್ತೀನಿ. ನಾನು ನಿರ್ಮಿತಿ ಕೇಂದ್ರದ ರೊಕ್ಕ ತಗೊಂಡಿಲ್ಲ, JJM ರೊಕ್ಕ ತಗೊಂಡಿಲ್ಲ. ನೀ ತಗೊಂಡಿಲ್ಲ ಬಾ, ನೀ ಹಾನಿ ಮಾಡುತ್ತಪ್ಪ, ನಾ ಹಾನಿ ಮಾಡುತ್ತ ತಯಾರಿದ್ದೀನಿ. ಇವೆಲ್ಲ ಇಷ್ಟು ನಾಟಕ ಇಟ್ಕೊಂಡು ನಾವ್ ಯಾಕೆ ಸುಮ್ ಕೂತಿಲ್ಲ ಗುರ್ತೇನೆ ಎಷ್ಟು ದಿವಸ? ಹೋಗ್ಲಿ ಬಿಡು, ಚಿಲ್ಲರದ MLA ಬಾರಿದ ಮಾತಾಡಿ ಅಕ್ಕ 12ನೇ ಶತಮಾನದಾಗ ಶರಣೆ ಅಕ್ಕ ಮಾದೇವಿ ಒಂದು ವಚನ ಹೇಳಿರು. ಆ ವಚನ ಕೇಳಿ ಸುಮ್ ಕೂತಿದೆ ಇಲ್ಲಿ ತಕ. ಆ ವಚನ ಏನ್ ಹೇಳಿರು ಅಕ್ಕ ಮಾದೇವಿ? ಹಂದಿಗೂ ಮದಕರಿಗೂ ಒಂದೇ ದಾರಿಯಲ್ಲಿ ಸಂಧಿಸಿದಡೆ, ಹಂದಿಗಂಜಿ ಮದಕರಿ ಕೆಳಗೆ ಸರಿದಡೆ, ಆ ಹಂದಿ ಕೇಸರಿ ಅಪ್ಪದು ಮಲ್ಲಿಕಾರ್ಜುನ. ಇದರ ಅರ್ಥ ಏನು? ಒಂದು ದಾರಿ ಇರ್ತದ, ಆ ದಾರಿದಾಗ ಒಂದೇ ದಾರಿ ಇರ್ತದ. ಆ ಕಡೆ ಹಂದಿ ಬರ್ಲತ್ತದ, ಈ ಕಡೆ ಆನಿ ನಡ್ದದ. ಇದು ಆನಿ ಏನ್ ಮಾಡ್ತದ, ಆ ಹಂದಿ ಹೊಲಸದ ಅಂತೇಳಿ ಆನಿ ಸೈಡಿಗೆ ಆಗ್ತದ. ಅದಕ್ಕೆ ಹಂದಿ ಏನ್ ತಿಳ್ಕೊಳತ್ತದ, ಇದು ನನಗೆ ಅಂಜಿ ಆನಿ ನನಗೆ ಹಂಚು ನಡ್ದತ್ತೇಳಿ ಆ ಆನಿ ಹಂಚು ಕಡಿಗಾಗಣ, ನೀ ಹಂದಿ ಹೋಗಿ ಹುಲಿ ಹಾಕಿ ತೆಳಗೆ ನೀ ಹಂಚು ಹೋಗೋಣ. ಹಂದಿನೇ ಇರ್ತದ, ಆನಿನೇ ಇರ್ತದ.
ಇದು ನೀ ಪ್ರೂವ್ ಮಾಡ್ಬೇಕು. ನಾ ಬರ್ತೀನಿ ಮದರ್ ಸಾಬಗ. ನೀನ್ ಹಿಂದಿದ್ದವ್ರಿಗೆ ಎಲ್ಲ ಫೇಸ್ಬುಕ್ ಹಾಕ್ತಾರಲ್ಲ ಕಮೆಂಟ. ಬಸವ ಕಲ್ಯಾಣ ತಾಲೂಕಿನಲ್ಲೇ ಭ್ರಷ್ಟರಿಗೆ ಸಿಂಹ ಸ್ವಪ್ನ ನಮ್ಮ ಗೌಡರು. ಬರ್ರಿ ಎಲ್ಲರೇ ಬರ್ರಿ ಮದರ್ ಸಾಬ್ ನೀರ್ ಹಾಕೊಳ್ಳಿ. ಅವ್ರಿಗೆಲ್ಲ ಪಾಪ ಅವ್ರು ಹಾಕೋರು ತಪ್ಪಿಲ್ಲ. ಯಾಕ ಇವ್ ತಿಳ್ಕೊಂಡಾರ ನಮ್ ಗೌಡ ಭಾರಿ ಓಡಾಟ ಮಾಡ್ಲತ್ತಾನ. ಕೇಳ್ರಪ್ಪ ನಿಮ್ ಗೌಡಗ ಎಷ್ಟು ರೊಕ್ಕ ತೋಣನ, ನಿರ್ಮಿತಿ ಕೇಂದ್ರದ ಬಲ್ಲಿ ಎಷ್ಟು ತೋಣನ, ಜೆಜೆಎಂದವ್ರ ಬಲ್ಲಿ ಎಷ್ಟು ತೋಣನ, ನಮ್ ಕೊಯ್ನೂರ್ದನ ಸಮುದಾಯ ಭವನ ಕೇಂದ್ರದಾಗ ಅಲ್ಲಿ ಎಷ್ಟು ರೊಕ್ಕ ತೋಣನ. ಮತ್ತೆ ಹೇಳ್ತಾನ ಮನ್ನ ಕೆಡಿಪಿದಾಗ MLA ಅವರು MG ಮುಳೆಯವರು ಹಿರಿಯ ನಾಯಕರು, ಅವ್ರು ಮಾತಾಡೋಣ MG ಮುಳೆಯವರು ಇವರು ಡಿಸ್ಟರ್ಬ್ ಮಾಡ್ಯಾರ. ಹಿರಿಯ ನಾಯಕರು MG ಮುಳೆಯವರು. ನೀ ಏನ್ ಹೇಳ್ತಿ ಹಿರಿಯ ನಾಯಕರು ಅಂತೇಳಿ? MG ಮುಳೆಯವರು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರು ಅಂತೇಳಿ ನಾವು ಬಿಜೆಪಿದವರಿಗೆ MLC ಮಾಡಿದ್ಯೋ, ನಾವು MLC ಮಾಡಿದ್ಯೋ, ನಮ್ಮ ಹಿರಿಯ ನಾಯಕರು ಅವರು. ಆದ್ರ ಅದೇ MG ಮುಳೆಯವರು 2021 ಬೈ ಎಲೆಕ್ಷನ್ದಾಗ ನಾಮಿನೇಷನ್ ವಾಪಸ್ ತೆಕ್ಕೊಂಡಾಗ ಅದೇ MG ಮುಳೆಯವರು ಫೋಟೋಕ್ಕೆ ಕಲ್ಯಾಣದಾಗ ನೀ ಚಪ್ಪಲಿ ನೋಡದಲ್ಲ, ಅವಾಗ MG ಮುಳೆಯವರು ನೀನು ದೊಡ್ಡವ್ರು ಅನ್ಸಿಲ್ಲ. ಅವಾಗ ಎಲ್ಲಿಗೆ ಹೋಗಿದ್ದೀನಿ MG ಮುಳೆಯವರು ದೊಡ್ಡವ್ರು ಅಂತೀನಿ. ನೀನೇ ಹುಡುದಲ್ಲಪ್ಪ ಕಲ್ಯಾಣದಾಗ MG ಮುಳೆಯವ್ರ ಫೋಟೋ ಚಪ್ಪಲಿ ಹುಡುದಲ್ಲ, ಅವಾಗ ನಿನ್ ಮುಳೆಯವ್ರ ಲೀಡರ್ ಅನ್ಸಿಲ್ಲ. ಇವೆಲ್ಲ ಸುಳ್ಳು ಕತ್ತಿ ನಡೆಯಲ್ಲ. ನೀ ಮುಂದೆ ಏನ್ ಪ್ರೆಸ್ ಮೀಟ್ ಮಾಡೋದಿತ್ತು